ಮಾಡ್ತಾವ್ರ ಅದೇನು ಬೋಟಿನ ಈ ಥರ ಮಾಡೋಕ್ಕೆ ಇವಾಗೆಲ್ಲ ಮಿಷಿನ್ಗಳು ಬಂದ್ಬಿಟ್ಟಿದೆ. ಆದರೆ ಮಿಷಿನ್ಗಳು ಬಂದ್ರೂ ಇವರು ಕೈಯಲ್ಲೇ ಮಾಡಿ ಕೈಯಲ್ಲೇ ತಯಾರಿಸ್ಬಿಟ್ಟು ಕೈಗೆ ಹಾಕೋತಾರೆ. ಕೈಯಲ್ಲೇ ಮಾಡಿ ಕೈಗೆ ತಯಾರಿಸ್ಬಿಟ್ಟು ಕೈಗೆ ಹಾಕೊಳ್ಳೋದು ಏನು ಈಗ ನೋಡೋಣ. ಈ ಡೆಟೋಗ ಟೈಪ್ಸ್ ಮನೆ ಒಳಗಡೆ ಹೋಗೋಣ, ಏನು ಮಾಡ್ತಾವ್ರು ನೋಡೋಣ. ಜೋಳದ ಹಿಟ್ಟನ್ನ ಪುಡಿ ಮಾಡ್ತಾವ್ರು ನೋಡಿ ಡೆಟೋಗ ಟ್ರೈಬ್ಸು. ಹಮಿತ್ತ, ಓಕೆ, ಅದನ್ನ ಹಮಿತ್ತ ಅಂತ ಕೂಗ್ತಾರಂತೆ. ಆ ಜೋಳದ ಮುದ್ದೆನ ಆ ಹಮಿತ್ತನ ತಿಂದು 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 ಸಿಕ್ಕಾಪಟ್ಟೆ ಶಕ್ತಿಯುತವಾಗಿ ಬೆಳೆದಿರೋ ಅಂತ ಡೆಟೋಗ ಜನಗಳು. ನೋಡಿ ಕುಂಬಳಕಾಯಿ, ಇದು ಕುಂಬಳಕಾಯಿ ಒಣಗಿ 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 ಅದ್ರ ಬೀಜ ಆಚೆ ತೆಗೆದಾದ್ಮೇಲೆ ಪಾತ್ರೆ ಥರ ಯೂಸ್ ಮಾಡ್ಕೋತಾರೆ ಇವರು. ಇದರೊಳಗಡೆ ರಕ್ತ, ಹಾಲು, ನೀರು ಏನು ಬೇಕಾದರೂ ಹಾಕ್ಕೋಬೋದು. ನೋಡ್ರಿ, ಈ ಡೆಟೋಗ ಟ್ರೈಬ್ಸ್ನ ಮೇಯ್ನ್ ಕಾಯಕ ಬ್ಲ್ಯಾಕ್ ಸ್ಮಿತ್ನ ಕೆಲಸ, ಅಂದರೆ ಕನ್ನಡದಲ್ಲಿ ನಾವು ಹೇಳ್ತೀವಲ್ಲ ಕಮಾರರ ಕೆಲಸ ಅಂತ, ಆ ಕೆಲಸ ಮಾಡ್ತಿದ್ದಾರೆ ನೋಡಿ ಇವರು. ಆ ಚಿಕ್ಕ ಚಿಕ್ಕ ಕಬ್ಬಿಣದ ಪೀಸ್ಗಳನ್ನೆಲ್ಲ ಕರಗ್ಸೋಕ್ಕೆ ಟ್ರೈ ಮಾಡ್ತಾರೆ ನೋಡಿ. ಈಗ ಕೆಂಡದ ಮೇಲೆ ಇಡ್ತಾರೆ, ಹಂಗೆ ಮಾಡಿ 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 ಆ ಕಬ್ಬಿಣ ಎಲ್ಲ ಕರಗೋಗುತ್ತೆ. ಆವಾಗ ಅವ್ರಿಗೆ ಯಾವ ಶೇಪ್ ಬೆಲ್ ಬೇಕೋ ಆ ಶೇಪಲ್ಲಿ ಕೂರಿಸ್ಕೋತಾರೆ. ಆ ಪೀಸ್ ಕಬ್ಬಿಣಕ್ಕೆ ಪಂಪ್ ಹೊಡೆದು ಹೊಡೆದು ಕೆಂಡ ಕಾದು ಕಾದು ಬೆಂಕಿ ಹತ್ತು ಈಗ ಆ ಪೀಸ್ಗಳೆಲ್ಲ ಲಿಕ್ವಿಡ್ ಆಗಿಬಿಟ್ಟಿದೆ. ಹೆಂಗಾಗಿದೆ ನೋಡಿ, ಕಬ್ಬಿಣದ ಲಿಕ್ವಿಡು. ಕಬ್ಬಿಣದ ಲಿಕ್ವಿಡ್ನ ಆ ಅಚ್ಚೊಳಗಡೆ ಹಾಕ್ಬಿಟ್ರಿ. ಈಗ ಅವ್ರಿಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅದನ್ನು ಬಗ್ಗಿಸ್ಕೊತಾರೆ. 2 ಸೆಕೆಂಡ್ಗೆ ಲಿಕ್ವಿಡ್ ಎಲ್ಲ ಸಾಲಿಡ್ ಆಗೋಯ್ತು ಗುರು. ಈ ಕೈಯಲ್ಲಿ ಮುಡ್ತವ್ರ ಅದೇನು ಬೋಟಿನ ಹಾಗೆ ತಿನ್ಬಿಡೋಕ್ಕೆ ಆಗ. ಇವ್ರನ್ನ ಆದಿವಾಸಿಗಳಂತ ಸುಮ್ಮನೆ ಹೇಳಲ್ಲ. ಈ ಥರ ಮಾಡೋಕ್ಕೆ ಇವಾಗೆಲ್ಲ ಮಿಷಿನ್ಗಳು ಬಂದ್ಬಿಟ್ಟಿದೆ. ಆದರೆ ಮಿಷಿನ್ಗಳು ಬಂದ್ರೂ ಇವರು ಕೈಯಲ್ಲೇ ಮಾಡಿ ಕೈಯಲ್ಲೇ ತಯಾರಿಸ್ಬಿಟ್ಟು ಕೈಗೆ ಹಾಕೋತಾರೆ. ಕೈಯಲ್ಲೇ ಮಾಡಿ ಕೈಗೆ ತಯಾರಿಸ್ಬಿಟ್ಟು ಕೈಗೆ ಹಾಕ್ಕೊಳ್ಳೋದು ಏನು ಈಗ ನೋಡೋಣ. ಓಹೋ ಬಿಸಿ ಇದೆ ಗುರು. ಆ ಪೀಸ್ ಕಬ್ಬಿಣನೆಲ್ಲ ಕರಗಿಸ್ಬಿಟ್ಟವ್ರು ನೋಡಿ. ಏನು ಮಾಡ್ತಾರೆ ಈಗ ನೋಡೋಣ. ಈಗ ತಾನೇ ತಯಾರಿಸಿರೋಂಥ ವಸ್ತುಗೆ ಸುತ್ತಿಗೆ ಏಟ್ ಹಾಕ್ತವ್ರು ನೋಡಿ. ಇವರ ಮೇಯ್ನ್ ಕಸಬು ಕಬ್ಬಿಣನ ಕರಗಿಸಿ ಅದಕ್ಕೊಂದು ಶೇಪ್ ಕೊಟ್ಟು ಅದನ್ನು ಖಡ್ಗ ಥರ ಮಾಡಿಬಿಡೋದು. ಅದನ್ನೆಲ್ಲ ಕೈಯಲ್ಲೇ ಮಾಡ್ತಾರೆ. ಆ ಕೈಯಲ್ಲೇ ಮಾಡಿರೋಂಥ ಖಡ್ಗ ಆಲ್ಮೋಸ್ಟ್ ರೆಡಿ ಆಗೋಗಿದೆ ನೋಡಿ. ಕೈಯಲ್ಲಿ ಮಾಡಿರೋಂಥ ಖಡ್ಗ ರೆಡಿ ಆಗೋಯ್ತೆ ನೋಡಿ. ಈ ಖಡ್ಗನೇ ಕೈಯಲ್ಲೇ ಮಾಡಿ ಕೈಯಲ್ಲಿ ತಯಾರಿಸ್ಬಿಟ್ಟು ಕೈಗೆ ಹಾಕ್ಕೊಳ್ಳೋ ಅಂಥ ಖಡ್ಗ ಇದು ಸದ್ಯಕ್ಕೆ ನನ್ನ ಸೈಜ್ಗೆ ಆಗಲ್ಲ. ಬರೀ ಖಡ್ಗನೇ ಅಲ್ಲ, ಪ್ರಾಣಿಗಳನ್ನ ಭೇಟಿ ಆಡೋಕ್ಕೆ ಬಾಣನೂ ತಯಾರಿಸಿದ್ದಾರೆ ನೋಡಿ. ಈ ಆದಿವಾಸಿಗಳ ಮನೆಯಲ್ಲಿ ಕರೆಂಟೇ ಇಲ್ಲ. ಇವರ ಮನೆ ಸುತ್ತ, ಇವರ ಮನೆ ಒಳಗಡೆ ಎಲ್ಲ ಕತ್ಲೆ ಗವು ಅಂತ ಇದೆ. ಒಂದೇ ಒಂದಿನ ಇವ್ರ ಮನೆಗೆ ಬಂದ್ಬಿಟ್ಟು ನಂಗಂತೂ ತಲೆ ಕೆಟ್ಟೋಯ್ತು. ಯಾಕಂದರೆ ಎಲ್ಲ ಕಡೆನೂ ಕತ್ಲೆ, ಕರೆಂಟೇ ಇಲ್ಲ, ಪವರೇ ಇಲ್ಲ, ಲೈಟು ಇಲ್ಲ, ಬೆಳಕು ಇಲ್ಲ, ಟಿವಿನೂ ಇಲ್ಲ, ಏನೂ ಇಲ್ಲ. ಇವರು ವರ್ಷಾನುಗಟ್ಲೆ ಜೀವನ ಇಡೀ ಅವ್ರು ಹೋಗೋವರೆಗೂ ಇದೇ ಲೈಫ್ನ ಲೀಡ್ ಮಾಡ್ತಾರೆ. ಅಂದರೆ ಇವರಂತೂ ಗ್ರೇಟು.